35 ಥರ ಕಾಯಿಲೆಗಳ ಮೇಲೆ ಕೆಲಸ ಮಾಡುತ್ತೆ. ಎಷ್ಟೋ ಜನಕ್ಕೆ ಸ್ಟ್ರೋಕ್ ಕೊಟ್ಟಿದ್ದೀವಿ, ಬೆಡ್ ರೆಸ್ಟಲ್ಲಿ ಇದ್ದಂಥವರು 9 ತಿಂಗಳು ಪ್ರಾಡಕ್ಟ್ ಕೊಟ್ಟಿದ್ದೀವಿ, 3 ವರ್ಷ ಬೆಡ್ ರೆಸ್ಟಲ್ಲಿ ಇದ್ದು ಇವತ್ತೆದ್ದು ಬಸ್ಸಲ್ಲಿ ನಡಬಟ್ಟಿದ್ದಾರೆ. ಜೊತೆಗೆ ನರ್ವ್ಸ್ ಪ್ರಾಬ್ಲಮ್ ಕೊಟ್ಟಿದ್ದೀವಿ, ಈ ನರ್ವ್ಸ್ ನರಗಳ ಪ್ರಾಬ್ಲಮ್ ಆಗಿ ಶೇಕ್ ಆಗ್ತಿತ್ತು ಅವ್ರಿಗೆ ಕೈ ಕಾಲುಗಳೆಲ್ಲ, ಆ ಥರದವ್ರು ಕೊಟ್ಟಿದ್ದೀವಿ, ಅವ್ರ ರಿಸಲ್ಟ್ ಸಿಕ್ಕೈತೆ. ತುಂಬ ಥರ ಕಾಯಿಲೆಗಳ ಮೇಲೆ ಕೆಲವು ಗೊತ್ತಿರೋ ನಮಗೆ ಮಾಡಿದ್ದೀವಿ. ಕ್ಯಾನ್ಸರ್ ಅಂತೀವಿ, ಕ್ಯಾನ್ಸರ್ 800 ಥರ ಕ್ಯಾನ್ಸರ್ ಇದೆಯಂತೆ, ನಮ್ಗೆ ಗೊತ್ತೇ ಇಲ್ಲ ಆ್ಯಕ್ಚುಲಿ ಯಾವ ಥರ ಅಂತ ಬೇರೆ ಬೇರೆ ಥರ ಕ್ಯಾನ್ಸರ್ಗಳೆಲ್ಲ ಇದೆ. ಆ ಥರದ್ರಲ್ಲಿ ನಮಗೆ ಗೊತ್ತಿಲ್ಲದೆ ಇರುವಂಥ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಇದೆ. ಹೇಗೆ ಕೆಲಸ ಮಾಡುತ್ತೆ ಈಗ ನಮ್ಮ ದೇಹಗಳಾಗಿರೋದು ಸೆಲ್ಸ್ಗಳಿಂದ, ಜೀವಕೋಶಗಳಿಂದ ದೇಹಗಳಿರುವಂಥದ್ದು, ಅದನ್ನ ರಿಯಾಕ್ಟಿವೇಟ್ ಮಾಡ್ಕೊಡುತ್ತೆ. ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಒಂದು ಡೆಮೋ ಮುಖಾಂತರ ತೋರಿಸ್ತೀವಿ. ಈಗ ಎರಡು ಲೋಟ ನೀರಿದೆ, ನೀರಲ್ಲಿ ಅಕ್ಕಿ ಹಾಕಿದೀವಿ, ಅಕ್ಕಿನ ನಾವು ಸೆಲ್ಸ್ಗಳ ತನ್ಕೋಬಹುದು. ಈಗ ಇದಕ್ಕೆ ನಾವು ಒಂದು ಕೆಮಿಕಲ್ ಹಾಕ್ತೀವಿ. ಇದೇನು ಗೊತ್ತಾ, ನಾವು ಟೀಚರ್ ನಾವು ಗಾಯಗಳು ಬಳಸ್ತೀವಲ್ಲ, ಟೀಚರ್ಗೆ ಆಕ್ಚುಲಿ ಕೆಮಿಕಲ್ ಇದು. ಈಗ ಅಕ್ಕಿ ವೈಟ್ ಇತ್ತಲ್ವಾ, ಕೆಮಿಕಲ್ ಹಾಕಿದ್ವಿ, ಕೆಮಿಕಲ್ ಹಾಕಿದ್ಮೇಲೆ ಇವಾಗ ಬ್ಲ್ಯಾಕ್ ಆಗಿದೆ ಅಲ್ವಾ. ಒಳಗಡೆ ಇದು ನಮ್ಮ ದೇಹದಲ್ಲೂ ಕೂಡ ಅದೇ ಥರನೇ, ನಾವು ತಿನ್ನುವಂಥ ಕೆಮಿಕಲ್ ಫುಡ್ ಇರ್ಬೋದು, ತಿನ್ನುವಂಥ ಆಹಾರ, ಗಾಳಿ, ನೀರಿನೇನಾಗುತ್ತೆ ಒಳಗಡೆ ಸೆಲ್ಸ್ಗಳು ಹಾಳಾಗ್ತಾ ಹೋಗ್ತಾರೆ. ಹಿಂದೆ ಎಲ್ಲ ನೋಡ್ಬೋದು, ಈಗಲೂ ಕೂಡ ಎಷ್ಟೋ ಜನ 100 ವರ್ಷ 120 ವರ್ಷ ಕಾಯಿಲೆಯಿಂದ ಗೊತ್ತಿರಲಿಲ್ವಾ. ಇವತ್ತು ಒಬ್ಬ ವ್ಯಕ್ತಿಯ ಗರಿಷ್ಠ ವಯೋಮಿತಿ ಇರುತ್ತಲ್ಲ, ಎಷ್ಟು ಗೊತ್ತಾ, ಮ್ಯಾಕ್ಸಿಮಮ್ 50 ವರ್ಷ ಇರುವಂಥದ್ದು. 50 ವರ್ಷ 45 ವರ್ಷ ಬಂದ್ಬಿಟ್ಟೈತೆ, 45 ವರ್ಷಕ್ಕೂ ಬದುಕಿದ್ರೆ ಬೋನಸ್ ಅಂತ ಬಂತು, ಬೋನಸ್ ಅಂತ ಬದುಕವ್ರು ಆ ಥರ ಬಂದ್ಬಿಟ್ಟೆ. ಹಿಂದೆ ಆಗಿರಲಿಲ್ಲ, ಸುಮಾರು ಒಂದು 20 ವರ್ಷ 30 ವರ್ಷದಿಂದ ಅವ್ರ ಗರಿಷ್ಠ ಮಿತಿ 80 ವರ್ಷ ಆಯಿತು, ಅದಕ್ಕೂ ಇಂದ 100 ವರ್ಷ ಆಯಿತು. 100 ವರ್ಷ 120 ವರ್ಷ 130 ವರ್ಷ ತುಂಬ ಜನ ಬದುಕಿದ್ರು ಅವಾಗ. ಇವಾಗ 100 ವರ್ಷ ಬದುಕವ್ರೆ ಅಂದರೆ ಅವ್ರು ರೆಕಾರ್ಡ್ ಇದ್ದಂಗೆ ಅವ್ರಿಗೆ ಅವ್ರು ಸನ್ಮಾನ ಮಾಡ್ತಾರೆ. 100 ವರ್ಷ ಬದುಕಿರೋದಕ್ಕಿದೆ. ಅದು ಯಾಕೆ ಅಂದರೆ ನಮ್ಮ ದೇಹ ಸ್ಥಿತಿ ಹಾಳಾಗ್ತಾ ಹೋಗುತ್ತೆ. ಇದಕ್ಕೆ ಒಂದು 95 ಅಂತ ಇದು ಇದೇನಪ್ಪ ಅಂತಂದರೆ ಮೆಡಿಷನ್ ಅಲ್ಲ, ಇದು ಒಂದು 15 ಥರ ಚೆರೀಸು ಮತ್ತು ಬೆರೀಸು, ಬ್ಲ್ಯಾಕ್ ಬೆರಿ, ಗೋಧಿ ಬೆರಿ ಮತ್ತು ನೋನಿ ಹಣ್ಣು ಅಂತ ಒಂದನ್ನು ಇಟ್ಕೊಂಡು ಒಂದು ಕಂಪ್ನಿ ಮಾಡಿದ್ದಾರೆ, ಅಮೃತ ನೋನಿ ಅಂತಾರಲ್ಲ ಆ ಥರದ್ದು 15 ಥರ ಹಾಕಿದ್ದಾರೆ. ಇದು ಗೋಧಿ ಬರಿ ಅಂತ ಒಂದು ಹಣ್ಣು ಹಾಕಿದ್ದಾರೆ. ಆ ಗೋಧಿ ಬರಿ ಹಣ್ಣು ಅಂತ ಗೂಗಲಲ್ಲಿ ಸರ್ಚ್ ಮಾಡಿಬೇಕಾದ್ರೆ ಒಂದು ಹಣ್ಣು ತಿಂದು ಚೈನಾದಲ್ಲಿ ಒಬ್ಬರು 250 ವರ್ಷ ಬದುಕಿದ್ದಾರೆ. ಆ ಥರದ್ದೆಲ್ಲ ಇಂಟಿಗ್ರೆಂಟ್ಸ್ನ ಆ್ಯಡ್ ಮಾಡಿರುವಂಥದ್ದು. ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತಂದರೆ, ಇದಕ್ಕೆ ಒಂದು 2 ಸ್ಪೂನ್ ಹಾಕ್ತೀನಿ, ಇದನ್ನು 95. ಒಂದು 2 ನಿಮಿಷ ಇಡ್ತೀನಿ ಇದನ್ನ. ನಿಮ್ಗೆ ಆಲ್ರೆಡಿ ಚೇಂಜಸ್ ಗೊತ್ತಾಗ್ತಾ ಇದೆ, ಚೇಂಜಸ್ ಕಾಣ್ತಾ ಇದೆಯಾ ಅಂದರೆ ಒಳಗಡೆ ಸೆಲ್ಸ್ಗಳನ್ನ ಕ್ಲೀನ್ ಮಾಡಿಕೊಡುತ್ತೆ. ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಆಗಿ ಪ್ರತಿನಿತ್ಯ ನಮಗೆ ವರಾಕ್ಗಳು ಅಂತ ಕರಿತೀವಿ ಅದನ್ನು. ಆ ವರಾಕ್ಗಳು ನಮ್ಮ ದೇಹಕ್ಕೆ ಒಂದು 5 ರಿಂದ 6 ಸಾವಿರ ವರಾಕ್ಗಳು ಬೇಕು. ಇವತ್ತು ನಾವು ತಿನ್ನುವಂಥ ಫುಡ್ ಸಿಗ್ತಾ ಇಲ್ಲ. ಇವತ್ತು ನಾವು ಏನು ತಿಂತೀವಿ ಎಲ್ಲರೂ ಕೂಡ ಬಿಸಿ ಲೈಫ್ ಕರೆಕ್ಟ್ ಆಗಿಬಿಟ್ಟಿದ್ದೀವಿ. ಬೆಳಗ್ಗೆ ಹೇಳ್ತೀವಿ ಚಿತ್ರಾನ್ನ ಪುಳಿಯೋಗರೆ ಏನೋ ಒಂದು ರೈಸ್ ಮಾಡ್ತಾ ತಿನ್ಕೊಂಡು ಹೊರಟೋಗ್ಬಿಡ್ತೀವಿ. ಆ್ಯಕ್ಚುಲಿ ರೈಸಲ್ಲಿ ಏನೂ ಸಿಗಲ್ಲ. ರೈಸಲ್ಲಿ ಸಿಗುವಂಥ ಪ್ರೋಟೀನ್ನ ನಾವು ನೀಟಾಗಿ ಪಾಲಿಸ್ ಹೊಡೆದು ಹಸುಗಾಗ್ತೀವಿ. ಏನೂ ಸಿಗದೆ ಇರುವಂಥ ರೈಸ್ನ ನಾವು ತಿಂದು ಹೋಗ್ತೀವಿ. ಹಸು ಪೌಷ್ಟಿಕಾಂಶಗಳನ್ನ ಹಸುಗೆ ಹಾಕ್ಬಿಡ್ತೀವಿ ಕ್ಯಾಸಿಂದ. ನಾವು ಪಾಲಿಸ್ ಮಾಡಿಸ್ತೀವಲ್ಲ, ಆ ಪ್ರೋಟೀನ್ ಇರುವಂಥ ಅಂಶ ಎಲ್ಲ ಹೊರಟೋಗ್ಬಿಟ್ಟಿರ್ತದ್ರಲ್ಲಿ. ವೈಟ್ ರೈಸಲ್ಲಿ ಏನು ಸಿಗಲ್ಲ ನಮಗೆ. ಅದನ್ನು ತಿಂತೀವಿ. ಒಂದು ದಿನಕ್ಕೆ ನಮಗೆ ನಾವೇನು ತೂಕ ಇರ್ತೀವಿ 1 kgಗೆ 1 ಗ್ರಾಮ್ ಪ್ರೋಟೀನ್ ಬೇಕು. ಅಂದರೆ ನಾನು 70 kg ಇದ್ದೀನಿ ಅಂತೆ, ಪ್ರತಿನಿತ್ಯ ನನ್ನ ಬಾಡಿಗೆ 70 ಗ್ರಾಮ್ ಪ್ರೋಟೀನ್ ಕೊಡ್ಬೇಕು ನಾನು.
ನಾವು ತಿನ್ನುವಂಥ ಆಹಾರದಲ್ಲಿ 1 ಟೈಮ್ ತಿನ್ನೋ ರೈಸಲ್ಲಿ 2 ಗ್ರಾಮ್ ಪ್ರೋಟೀನ್ ಸಿಗುತ್ತಂತೆ. 2 ಗ್ರಾಮ್ ಅಂದ್ರೆ ಒಂದು ದಿನಕ್ಕೆ 6 ಗ್ರಾಮ್ ಆಯಿತು. ಇನ್ನು 64 ಗ್ರಾಮ್ ಎಲ್ಲಿ ಪ್ರೋಟೀನ್ ಕೊಡ್ತೀವಿ. ಒಂದು ಗಿಡಕ್ಕೆ ಏನು ಬೇಕು ಕೊಟ್ಟರೆ ಅದು ಸಮೃದ್ಧ ಬೆಳೀತದೆ. ಈ ದೇಹಕ್ಕೆ ಏನು ಬೇಕಾದ್ರೂ ಕೊಟ್ಟರೆ ದೇಹ ಸಮೃದ್ಧವಾಗಿರ್ತದೆ. ಕೊಡ್ತಾ ಇಲ್ಲ ಆರೋಗ್ಯ ತುತ್ತಾಗ್ತೀವಿ. ಅದನ್ನ ಇದೇನು ಮಾಡುತ್ತೆ, ಫುಡ್ ಬ್ಯಾಲೆನ್ಸ್ ಮಾಡ್ತಾ ಹೋಗುತ್ತೆ. ನೋಡಿ ಸರ್ ಎತ್ಕೊಳ್ಳಿ ಸರ್. ಅಕ್ಕಿ ಕ್ಲೀನ್ ಆಗಿದೆಯಾ? ಈಗ ಇನ್ನ ವೈಟ್ ಬರ್ತದೆ. ಈಗ ಅದನ್ನು ನೋಡಿ, ಕಾಣ್ತಾ ಇಲ್ಲ ಮೇಡಮ್? ಕಾಣ್ತಿದೆ ಅಲ್ವಾ ಸರ್? ಎಲ್ಲ ಮಾಡಿದ್ರಲ್ವಾ? ಅಂತಂದ್ರೆ ದೇಹದಲ್ಲಿ ಏನು ಕೆಲಸ ಮಾಡೋಕೆ ಮಾಡುತ್ತೆ ಅಂತಂದ್ರೆ ಕೆಲವರು ಹೇಳ್ತಾರೆ ಬಳಸ್ತಾ ಇರ್ತಾರೆ, ಒಂದು 15 ದಿನಕ್ಕೆ 1 ತಿಂಗಳಿಗೆ ರಿಸಲ್ಟ್ ಸಿಗಲ್ಲ ಮೇಡಮ್. ಈ ಆಯುರ್ವೇದಿಕ್ ಪ್ರಾಡಕ್ಟ್ ಏನಪ್ಪ ಅಂತಂದ್ರೆ ಸುಮಾರು ಒಂದು 2 ರಿಂದ 3 ತಿಂಗಳು ಬಳಸ್ಬೇಕು ನಾವು. ಆರೋಗ್ಯವಾಗಿದ್ದೀವಿ, ಈಗ ಏನೂ ಸಮಸ್ಯೆ ಇಲ್ಲ, ಇದರಿಂದ ಸಮಸ್ಯೆ ಇರ್ಬೋದಿಲ್ಲ, ಬೇರೆ ಸಮಸ್ಯೆ ಇಲ್ಲ ಅಂತಂದ್ರೆ ನಾವು ಒಂದು ವರ್ಷದಲ್ಲಿ 4 ಟೈಮ್ ಬಳಸ್ತಿದ್ದೀವಿ 95ನ. ಲೈಫ್ ಟೈಮು ಯಾವುದೇ BP ಶುಗರ್ ಆರೋಗ್ಯವಾಗಿರ್ಬೋದು. ಏನೋ ಒಂದು ಇಶ್ಯೂಸ್ ಇದೆ, ಪ್ರಾಬ್ಲಮ್ ಇದೆ, ಒಂದು 3 ರಿಂದ 6 ತಿಂಗಳು ಕೊಡ್ಬೇಕು ಅವ್ರಿಗೆ. ನಾನು ಎಷ್ಟು ಗ್ಯಾರಂಟಿ ಕೊಡ್ತೀನಿ ಮೇಡಮ್, ನಮ್ಮ ಪ್ರಾಡಕ್ಟ್ ಬಂದರೆ ಯಾವುದು ಫೇಲ್ ಆಗಿಲ್ಲ ಮೇಡಮ್. ನಾನು ಕೊಡುವಂಥದ್ದು 3 ರಿಂದ 6 ತಿಂಗಳು ನಾನು ಮನಿ ಬ್ಯಾಕ್ ಗ್ಯಾರಂಟಿ ಕೊಡ್ತೀನಿ. ನಾನು ಎಕ್ಸ್ಪೆಷಲಿ ಪರ್ಸನಲ್ ಆಗಿ ಹೇಳ್ತಾ ಇರೋದು, ನಾನು ಯಾವ್ಯಾವ ಪ್ರಾಡಕ್ಟ್ ಕೊಟ್ಟರೆ ನಾನು ಹೇಳ್ದಂಗೆ ಬಳಸಿ, ನಿಮ್ಗೆ ರಿಸಲ್ಟ್ ಬಂದಿಲ್ಲ, ನೀವೇನು ದುಡ್ಡು ಕೊಟ್ಟಿರ್ತೀರ ಅಷ್ಟು ದುಡ್ಡು ರಿಟರ್ನ್ ಕೊಡ್ತೀನಿ ಅಂತ ಹೇಳ್ತೀನಿ ನಾನು. ಅಷ್ಟು ರಿಸಲ್ಟ್ ಓರಿಯೆಂಟೆಡ್ ಇರುವಂಥದ್ದು. ಈಗ ನಿಮ್ಗೆ ಕಾಣ್ಬೋದು ನೋಡಿ, ಇನ್ನೂ ಕ್ಲಾರಿಟಿ ಬರ್ತಾ ಇದೆ. ಇದು ಒನ್ ಆಫ್ ದ ಪ್ರಾಡಕ್ಟು. ಅದೇ ರೀತಿ ಬಂತು ಅಂದರೆ ನಾವು ಇನ್ನೊಂದು ಪ್ರಾಡಕ್ಟು ನಾವು ಸೋಪ್ ಬಳಸ್ತೀವಲ್ವ ಡೈಲಿ, ಹೇಗಿದೆ ಕಲರ್? 5 ವರ್ಷ ತೆಗಿದೆ. ಕಲರ್ ಹೇಗಿದೆ? ರಾಧಾ ತಗೊಳ್ತಾರ ಆಯ್ತಲ್ವ? ಅವೀಗ ಸೋಪ್ ಅಂತ ತಗೊಂಡ್ರೆ, ಸೋಪ್ ಅಂತ ತಗೊಂಡ್ರೆ ಕಾಸ್ಟ್ಲಿಯರ್ ಸೋಪ್ ಅಂದ್ರೆ ಡವ್ ಸೋಪ್ ಬಳಸ್ತೀವಲ್ವಾ? ಇರೋ ಸೋಪ್ ಎಲ್ಲ ಆಲ್ಮೋಸ್ಟ್ ಕಾಸ್ಟ್ಲಿಯರ್ ಸೋಪ್ ಅಂತ ಅನ್ಕೋಬೋದಿಲ್ಲ ನಾವು ಬಳಸ್ತೀವಿ. ಈ ಡವ್ ಸೋಪ್ ಹೆಂಗೆ ಡವ್ ಮಾಡುತ್ತೆ, ನಮ್ಮ ಸೋಪ್ ಯಾವ ರೀತಿ ಇದೆ ಅನ್ನೋದು ಇದು ಪ್ರೂವ್ ಮಾಡಿ ತೋರಿಸ್ತೀವಿ ನಿಮಗೆ. ಈಗ ನಾವು ಇದನ್ನೇ ಕೊಳೆ ಅನ್ಕೋಬೋದು, ಕಲರ್ ಆಗಿದೆ ಅಲ್ವಾ, ಇದನ್ನ ನಾವು ಕೊಳೆ ಅನ್ಕೋಬೋದು, ದುರ್ಗಂಧನೆ ಇರುತ್ತೆ, ವಾಸನೆ ಇರುತ್ತೆ. ಯಾವ ರೀತಿ ಕ್ಲಿಯರ್ ಮಾಡುತ್ತೆ ಅಂತ